ಎಲ್ರಿಗೂ ನಮಸ್ಕಾರ. ಇವತ್ತಿನ ತರಗತಿಯಲ್ಲಿ ರಾಜಮನೆತನಗಳ ಪರಿಚಯ ವಿಭಾಗದಲ್ಲಿ ಕನ್ನಡದ ಪ್ರಥಮ ರಾಜವಂಶವಾದಂಥ ಕದಂಬರ ಬಗ್ಗೆ ನೋಡ್ತೇವೆ. ಅದಕ್ಕಿಂತ ಮುಂಚೆ ನನ್ನ ಚಾನಲ್ನ ಪ್ರಥಮ ಬಾರಿಗೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಎಲ್ಲೂ ಸ್ಕಿಪ್ ಮಾಡದೆ ವಿಡಿಯೋವನ್ನು ಪೂರ್ತಿಯಾಗಿ ನೋಡೋದ್ರ ಮೂಲಕ ಮಾಹಿತಿಯನ್ನು ತಿಳಿದುಕೊಳ್ಳಿ. ಇವತ್ತಿನ ಒಂದು ರಾಜಮನೆತನಗಳ ಪರಿಚಯ ವಿಭಾಗದಲ್ಲಿ ಕನ್ನಡದ ಮೊದಲ ರಾಜವಂಶವಾದಂಥ ಕದಂಬರ ಬಗ್ಗೆ ತಿಳ್ಕೊಳ್ಳೋಣ. ಕದಂಬರು ಕನ್ನಡದ ಮೊದಲ ರಾಜವಂಶವಾಗಿದೆ. ಈ ಕನ್ನಡದ ಈ ಒಂದು ರಾಜವಂಶ ಏನಿದೆ, ಇದರ ಸ್ಥಾಪಕ ಮಯೂರ ವರ್ಮ. ಈ ಮಯೂರ ವರ್ಮನಿಗೆ ಅವನು ವಿದ್ಯಾಭ್ಯಾಸಕ್ಕೋಸ್ಕರ ಕಂಚಿಗೆ ಹೋಗ್ತಾನೆ. ಆ ಕಂಚಿಗೆ ಹೋದಂಥ ಸಂದರ್ಭದಲ್ಲಿ ಪಲ್ಲವರ ಅಶ್ವಸೇನಾಧಿಕಾರಿಯಾಗಿದ್ದಂಥ ವ್ಯಕ್ತಿ ಮತ್ತು ಪಲ್ಲವರ ರಾಜನಾದಂಥ ಶಿವಸ್ಕಂದವರ್ಮ ಮತ್ತು ಅವನ ಅಶ್ವಸೇನಾಧಿಕಾರಿ ಏನಿರ್ತಾನೆ ಅವರಿಂದ ಅವಮಾನಿತನಾಗ್ತಾನೆ. ಈ ಅವಮಾನಿತನಾದಂಥ ಮಯೂರ ವರ್ಮ ತನ್ನ ಬ್ರಾಹ್ಮಣತ್ವವನ್ನು ತೊರೆದು ಕ್ಷತ್ರಿಯನಾಗೋದಕ್ಕೆ ಹೊರಡ್ತಾನೆ. ಗುಡ್ಡಗಾಡು ಜನರನ್ನ ಸಂಘಟಿಸಿ ಪಲ್ಲವರ ಮೇಲೆ ದಾಳಿ ಮಾಡ್ತಾನೆ. ಅಂತಿಮವಾಗಿ ಪಲ್ಲವರ ದೊರೆಯು ಇವನ ಒಂದು ರಾಜತ್ವವನ್ನು ಒಪ್ಪಿ ಕರ್ನಾಟಕದ ಹಲವು ಪ್ರದೇಶಗಳನ್ನು ಮಯೂರವರ್ಮನಿಗೆ ವಹಿಸ್ತಾನೆ. ಆ ಮೂಲಕ ಮಯೂರವರ್ಮ ಕನ್ನಡದ ಮೊದಲ ರಾಜವಂಶವಾದಂಥ ಕದಂಬ ವಂಶದ ಸ್ಥಾಪಕನಾಗ್ತಾನೆ ಮತ್ತು ಕನ್ನಡದ ಮೊದಲ ರಾಜನು ಕೂಡ ಮಯೂರ ವರ್ಮ. ಈ ಕದಂಬರು ಬನವಾಸಿಯನ್ನ ಕೇಂದ್ರವಾಗಿಟ್ಟುಕೊಂಡು ತಮ್ಮ ಆಡಳಿತವನ್ನ ಮಾಡ್ತಾರೆ. ಈ ಕದಂಬರ ರಾಜಧಾನಿ ಬನವಾಸಿ, ಇವರ ರಾಜ ಲಾಂಛನ ಸಿಂಹ. ಈ ಕದಂಬರ ಒಂದು ಸಾಧನೆಗಳು ಬಹಳಷ್ಟು ಇದೆ. ಇವರು ಪ್ರಾಕೃತ, ಕನ್ನಡ, ಸಂಸ್ಕೃತ ಭಾಷೆಗಳಿಗೆ ಪ್ರೋತ್ಸಾಹವನ್ನ ಕೊಟ್ಟಿರ್ತಾರೆ. ಇವನು ಏನು ಮಯೂರವರ್ಮ ಏನಿದ್ದ ಅವನು ಬ್ರಾಹ್ಮಣನಾಗಿರ್ತಾನೆ. ಆ ಬ್ರಾಹ್ಮಣತ್ವವನ್ನು ತೊರೆದು ಕ್ಷತ್ರಿಯನಾಗುವುದರ ಮೂಲಕ ಈ ಒಂದು ಸಾಮ್ರಾಜ್ಯವನ್ನ ಸ್ಥಾಪನೆ ಮಾಡ್ತಾನೆ. ಈ ಮಯೂರವರ್ಮ ಚಿತ್ರದುರ್ಗದ ಸಮೀಪ ಇರುವಂತ ಚಂದ್ರವಳ್ಳಿ ಏನಿದೆ, ಆ ಚಂದ್ರವಳ್ಳಿಯ ಸಮೀಪ ಒಂದು ಕೆರೆಯನ್ನ ದುರಸ್ತಿ ಮಾಡಿದಾನೆ ಅನ್ನುವಂಥ ಪ್ರತೀತಿ ಇದೆ. ಈ ಮಯೂರವರ್ಮನ ಕಾಲದಲ್ಲಿ ಅಂದರೆ ಕದಂಬರ ಕಾಲದಲ್ಲಿ ಪ್ರಾಕೃತ, ಕನ್ನಡ, ಸಂಸ್ಕೃತ ಭಾಷೆಗಳು ಪ್ರಚಲಿತದಲ್ಲಿದ್ವು. ಪ್ರಾರಂಭದಲ್ಲಿ ಪ್ರಾಕೃತ ಭಾಷೆ, ಅನಂತರ ಸಂಸ್ಕೃತ ಭಾಷೆ ಹೆಚ್ಚಿನ ಮಾನ್ಯತೆ ಪಡೆಯುತ್ತೆ. ಸಂಸ್ಕೃತ ಒಂದು ಆಸ್ಥಾನದ ಭಾಷೆಯಾಗಿರುತ್ತೆ. ಶಿಕ್ಷಣದಲ್ಲಿ ಕೂಡ ಸಂಸ್ಕೃತದ ಬಳಕೆ ಇತ್ತು. ಮತ್ತೆ ಮುಂದೆ ಏನಾಗುತ್ತೆ ಅಂದರೆ ಕನ್ನಡಕ್ಕೂ ಕೂಡ ಹೆಚ್ಚಿನ ಪ್ರಾಧಾನ್ಯತೆಯನ್ನ ಕದಂಬ ವಂಶದವರು ಕೊಡ್ತಾರೆ. ನಮಗೆ ತಿಳಿದಿರುವಂತೆ ಕನ್ನಡದ ಮೊದಲ ಶಾಸನ ಯಾವುದು ಅಂದರೆ ಅಲ್ಮಿಡಿ ಶಾಸನ ಅಂತ ಹೇಳ್ತೀವಿ. ಇದು ಹಾಸನ ಜಿಲ್ಲೆಯ ಬೇಲೂರು ತಾಲೂಕಿನ ಅಲ್ಮಿಡಿಯಲ್ಲಿ ಈ ಒಂದು ಶಾಸನ ಕಂಡುಬರುತ್ತೆ. ಇದು ಕನ್ನಡ ಭಾಷೆ ಮತ್ತು ಲಿಪಿಯಲ್ಲಿದೆ. ಇದು ಕನ್ನಡ ಭಾಷೆಯ ಒಂದು ಶಾಸನಗಳಲ್ಲೇ ಅತಿ ಪ್ರಾಚೀನವಾದದ್ದು. ಇನ್ನು ಶಿವಮೊಗ್ಗ ಜಿಲ್ಲೆಯ ತಾಳಗುಂದ ಎಂಬಲ್ಲಿ ಕದಂಬರ ಕಾಲದ ಒಂದು ಸಂಸ್ಕೃತ ಶಾಸನ ಒಂದು ದೊರಕಿದೆ. ಇದನ್ನ ಕುಬ್ಜ ಎಂಬ ಕವಿ ರಚಿಸಿದಾನೆ. ಇದು ಕರ್ನಾಟಕದಲ್ಲಿ ದೊರಕಿರುವಂಥ ಸಂಸ್ಕೃತ ಶಾಸನಗಳಲ್ಲಿ ಅತಿ ಪ್ರಾಚೀನವಾದಂಥ ಶಾಸನ ತಾಳಗುಂದ ಶಾಸನ. ಇದನ್ನ ಕುಬ್ಜ ಅನ್ನುವ ಮಹಾಕವಿ ಬರೆದಿದ್ದಾನೆ. ಈ ತಾಳಗುಂದ ಶಾಸನ ಕರ್ನಾಟಕದಲ್ಲೇ ದೊರೆತಿರುವಂಥ ಪ್ರಥಮ ಸಂಸ್ಕೃತ ಶಾಸನ ಅಂತ ಹೇಳಿದ್ರೆ ತಪ್ಪಾಗಲಾರದು. ಇನ್ನ ಈ ಕದಂಬರು ವೈದಿಕ ಧರ್ಮ ಅನುಯಾಯಿಗಳಾಗಿದ್ರೂ ಕೂಡ ಜೈನ, ಬೌದ್ಧ ಧರ್ಮಗಳನ್ನು ಪ್ರೋತ್ಸಾಹಿಸಿದ್ರು.
ಈ ಆನಗಲ್, ಪುಲಿಗೆರೆ ಮುಂತಾದ ಸ್ಥಳಗಳಲ್ಲಿ ಜೈನ ದೇವಾಲಯಗಳಿಗೆ ಮತ್ತು ವಿದ್ವಾಂಸರುಗಳಿಗೆ ದಾನ ದತ್ತಿಗಳನ್ನು ನೀಡಿ ಕರ್ನಾಟಕದಲ್ಲಿ ಜೈನ ಸಂಸ್ಕೃತಿ ಹರಡೋದಕ್ಕೆ ಉತ್ತೇಜನವನ್ನು ನೀಡ್ತಾರೆ. ಕದಂಬರ ನಾಡಿನಲ್ಲಿ ಬೌದ್ಧ ಧರ್ಮವನ್ನು ಕೂಡ ಒಂದು ಉಚ್ಛ್ರಾಯ ಸ್ಥಿತಿಯಲ್ಲಿ ಇತ್ತು. ಇದು ಎರಡು ಪ್ರಮುಖ ಕೇಂದ್ರಗಳಾದಂಥ ಅಜಂತ ಮತ್ತು ಬನವಾಸಿಯನ್ನ ಒಳಗೊಂಡಿತ್ತು. ಇಲ್ಲಿ ಪ್ರಥಮದಲ್ಲಿ ಪ್ರಾಕೃತ ಭಾಷೆ ಇತ್ತು, ಆಮೇಲೆ ಸಂಸ್ಕೃತ ಆಸ್ಥಾನದ ಭಾಷೆ ಆಯಿತು, ತದನಂತರದಲ್ಲಿ ಕನ್ನಡವು ಜನರ ಭಾಷೆಯಾಗಿತ್ತು. ಮತ್ತೆ ಈ ಮಳವಳ್ಳಿ ಶಾಸನ ಏನಿದೆ, ಆ ಮಳವಳ್ಳಿ ಶಾಸನ ಅವರಲ್ಲಿ ಸಂಸ್ಕೃತ ಭಾಷೆ ಒಂದು ಪರಿಚಯವನ್ನ ನೀಡುತ್ತೆ. ಅವರಲ್ಲಿ ಸಂಸ್ಕೃತ ಭಾಷೆಯ ಬಳಕೆ ಇತ್ತು ಅನ್ನೋದಕ್ಕೆ ಮಳವಳ್ಳಿ ಶಾಸನ ನಮಗೆ ಉದಾಹರಣೆ ಕೊಡುತ್ತೆ. ಅಂದರೆ ಅವರಲ್ಲಿ ಪ್ರಾಕೃತ ಭಾಷೆ ಮತ್ತು ಸಂಸ್ಕೃತ ಭಾಷೆಯು ಬಳಕೆಯಲ್ಲಿತ್ತು ಅನ್ನುವಂಥದ್ದನ್ನು ಮಳವಳ್ಳಿ ಶಾಸನ ನಮಗೆ ತಿಳಿಸ್ಕೊಡುತ್ತೆ. ಇನ್ನು ಇವರು ಬನವಾಸಿಯಲ್ಲಿ ಅನೇಕ ದೇವಾಲಯಗಳನ್ನು, ಬಸದಿಗಳನ್ನು ನಿರ್ಮಿಸಿದ್ದಾರೆ. ಈ ಕದಂಬರ ಕಾಲದಲ್ಲಿ ಪ್ರಾಥಮಿಕ ಮತ್ತು ಉನ್ನತ ಶಿಕ್ಷಣ ಅಭಿವೃದ್ಧಿಗೊಂಡು ಶಿಕ್ಷಣ ಕೇಂದ್ರಗಳಾದಂಥ ಅಗ್ರಹಾರಗಳು, ಬ್ರಹ್ಮಪುರಿಗಳು, ಘಟಕ ಸ್ಥಾನಗಳು ಕೂಡ ಸ್ಥಾಪನೆಗೊಂಡಿದ್ವು. ಇನ್ನು ಪ್ರಮುಖ ಅಗ್ರಹಾರಗಳನ್ನು ನಾವು ನೋಡೋದಾದರೆ ಈ ಬಳ್ಳಿಗಾವಿಯಲ್ಲಿ ಮತ್ತು ತಾಳಗುಂದದಲ್ಲಿ ನಾವು ನೋಡಬಹುದು. ಅಗ್ರಹಾರಗಳು ಈ ಗುರುಕುಲ ವ್ಯವಸ್ಥೆಯನ್ನ ಹೊಂದಿದ್ದು ವಸತಿ ಶಾಲೆಗಳಂತೆ ಕೆಲಸವನ್ನ ಮಾಡ್ತಾ ಇದ್ವು. ಇನ್ನು ಇವರ ವಾಸ್ತುಶಿಲ್ಪವನ್ನು ನೋಡೋದಾದ್ರೆ ಕದಂಬರ ವಾಸ್ತುಶಿಲ್ಪ ಅಂದರೆ ಈ ಬನವಾಸಿ ಏನಿದೆ, ಆ ಬನವಾಸಿಯಲ್ಲಿ ಈ ಮಧುಕೇಶ್ವರ ದೇವಾಲಯ ಅಂತ ಇದೆ. ಆ ಮಧುಕೇಶ್ವರ ದೇವಾಲಯ ಕದಂಬರ ಒಂದು ಕೊಡುಗೆಯಾಗಿದೆ. ಈ ಮಧುಕೇಶ್ವರ ಕದಂಬರ ಅರಸರು ಪೂಜೆ ಮಾಡುತ್ತಿದ್ದಂಥ, ಆರಾಧಿಸುತ್ತಿದ್ದಂಥ ದೇವರು. ಮನಸ್ಸೆಳೆಯುವಂಥ ಒಂದು ಪರಶುರಾಮನ ಮೂರ್ತಿಯು ಕೂಡ ನಾವು ಬನವಾಸಿಯಲ್ಲಿ ಕಾಣಬಹುದು. ಇದಿಷ್ಟು ಅವರ ವಾಸ್ತುಶಿಲ್ಪದ ಒಂದು ರಚನೆ ಆಗಿದೆ. ಈ ಬನವಾಸಿ ಏನಿದೆ, ಈ ಬನವಾಸಿಯ ಹಳೆಯ ಹೆಸರು ವೈಜಯಂತಿಪುರ. ನಿಮ್ಗೆ ಕೇಳ್ತಾರೆ ಬನವಾಸಿಯ ಹಳೆಯ ಹೆಸರೇನು ಅಂದಾಗ ವೈಜಯಂತಿಪುರ ಅನ್ನುವಂಥದ್ದು ಬನವಾಸಿಯ ಹಳೆಯ ಹೆಸರಾಗಿದೆ. ಇದಿಷ್ಟು ಕನ್ನಡದ ಪ್ರಥಮ ರಾಜವಂಶವಾದಂಥ ಕದಂಬರ ಒಂದು ಮಾಹಿತಿ. ಮತ್ತೊಂದು ರಾಜವಂಶದ ಪರಿಚಯದೊಂದಿಗೆ ಮುಂದಿನ ತರಗತಿಯಲ್ಲಿ ಸಿಗ್ತಾನೆ. ಎಲ್ಲರಿಗೂ ಧನ್ಯವಾದಗಳು.